ಕೆಳಗಿನವರಲ್ಲಿ ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಷಟ್ಪದಿ ಬ್ರಹ್ಮ ಎಂದು ರಾಘವಾಂಕ ಇವರನ್ನು ಕರೆಯುತ್ತಾರೆ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ, ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ. ಇದು ಯಾವ ವಾಕ್ಯ? ಇದು ಒಂದು ಸಂಯೋಜಿತ ವಾಕ್ಯವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿ ಅಲ್ಲ? ಗದುಗಿನ ಭಾರತ ಇದು ಕನಕದಾಸರ ಕೃತಿ ಅಲ್ಲ. ಐತಿಹಾಸಿಕ ಸ್ಥಳವಾದಂತಹ ಬಾದಾಮಿ ಇರುವ ಜಿಲ್ಲೆ ಯಾವುದು? ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳನ್ನು ಏನೆಂದು ಕರೆಯುತ್ತಾರೆ? ಇವನ್ನು ಯೋಗವಾಹಗಳು ಎಂದು ಕರೆಯುತ್ತಾರೆ. ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗುತ್ತದೆ? ವ್ಯಂಜನಕ್ಕೆ ಸ್ವರ ಸೇರಿದರೆ ಗುಣಿತಾಕ್ಷರವಾಗುತ್ತದೆ. ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನಾಗುತ್ತದೆ? ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಅದು ಸಂಯುಕ್ತಾಕ್ಷರವಾಗುತ್ತದೆ. ಹಳ್ಳಿ ಪ್ಲಸ್ ಅಲ್ಲಿ = ಹಳ್ಳಿಯಲ್ಲಿ ಇದು ಯಾವ ಸಂಧಿ? ಹಳ್ಳಿ ಪ್ಲಸ್ ಅಲ್ಲಿ = ಹಳ್ಳಿಯಲ್ಲಿ ಇದು ಆಗಮ ಸಂಧಿಯಾಗಿದೆ. ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಯಾವುದು? ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಷಷ್ಠಿಯಾಗಿದೆ. ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಇದು ಯಾವ ಸಂಧಿ? ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಇದು ಸುವರ್ಣ ದೀರ್ಘ ಸಂಧಿಯಾಗಿದೆ. ಅಜ್ಜ ಇದಕ್ಕೆ ತತ್ಸಮ ಪದ ಯಾವುದು? ಅಜ್ಜ ಇದರ ತತ್ಸಮ ಪದ ಆರ್ಯವಾಗಿದೆ. ಹಿತವಚನ ಪದದಲ್ಲಿಯ ಗುಣವಾಚಕ ಯಾವುದು? ಹಿತವಚನ ಪದದಲ್ಲಿಯ ಗುಣವಾಚಕ ಹಿತವಾಗಿದೆ. ನಿಂತರು ಇದರ ಧಾತುರೂಪ ಏನು? ನಿಂತರು ಇದರ ಧಾತುರೂಪ ನಿಲ್ಲು. ತಿಂದರು ಇದರ ಧಾತುರೂಪ ಏನು? ತಿಂದರು ಇದರ ಧಾತುರೂಪ ತಿನ್ನು. ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಯಾವುದು? ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಹೋಗಿದ್ದನು. ವಸುದೆ ಪದದ ಅರ್ಥ? ವಸುದೆ ಪದದ ಅರ್ಥ ಭೂಮಿಯಾಗಿದೆ. ದಿಶಾ ಪದದ ತದ್ಭವ ರೂಪ ಯಾವುದು? ದಿಶಾ ಪದದ ತದ್ಭವ ರೂಪ ದೆಸೆ. ತ್ಯಾಗ ಪದದ ತದ್ಭವ ರೂಪ ಯಾವುದು? ತ್ಯಾಗ ಪದದ ತದ್ಭವ ರೂಪ ತ್ಯಾಗವಾಗಿದೆ. ಬಟ್ಟೆ ಇದರ ನಾನಾರ್ಥ ಪದಗಳು ಯಾವುವು? ಬಟ್ಟೆ ಇದರ ನಾನಾರ್ಥ ಪದಗಳು ವಸ್ತ್ರ ಅಥವಾ ದಾರಿ. ಕಂದ ಇದರ ವಿವಿಧ ಅರ್ಥಗಳು. ಕಂದ ಪದದ ವಿವಿಧ ಅರ್ಥಗಳು ಮಗು ಅಥವಾ ಗೆಡ್ಡೆ. ಅಬಲೆ ಪದದ ವಿರುದ್ಧ ಪದ ಯಾವುದು? ಅಬಲೆ ಪದದ ವಿರುದ್ಧ ಪದ ಸಬಲೆ. ಅನಾಚಾರದ ವಿರುದ್ಧಾರ್ಥಕ ಪದ ಯಾವುದು? ಅನಾಚಾರದ ವಿರುದ್ಧಾರ್ಥಕ ಪದ ಆಚಾರ. ನಾಲಿಗೆ ಬಿಗಿ ಹಿಡಿ ಈ ನುಡಿಗಟ್ಟಿನ ಅರ್ಥ ಏನು? ನಾಲಿಗೆ ಬಿಗಿ ಹಿಡಿ ಈ ನುಡಿಗಟ್ಟಿನ ಅರ್ಥ ಮಿತಿಯಲ್ಲಿ ಮಾತನಾಡು ಎಂದರ್ಥ. ಹೊಟ್ಟೆ ಉರಿ ಈ ನುಡಿಗಟ್ಟಿನ ಅರ್ಥ ಏನು? ಹೊಟ್ಟೆ ಉರಿ ಈ ನುಡಿಗಟ್ಟಿನ ಅರ್ಥ ಅಸೂಯೆ. ನೋಡು ಧಾತುವಿನ ವರ್ತಮಾನ ಕಾಲದ ರೂಪ ಯಾವುದು? ನೋಡುತ್ತಿಲ್ಲ ಇದು ನೋಡು ಧಾತುವಿನ ವರ್ತಮಾನ ಕಾಲವಾಗಿದೆ. ಹಚ್ಚೇವು ಕನ್ನಡದ ದೀಪ ಈ ಪದ್ಯ ಬರೆದವರು ಯಾರು?
ಅಚ್ಚೆಯು ಕನ್ನಡದ ದೀಪ ಬರೆದವರು DS ಕರ್ಕಿ. ಓದು ಧಾತುವಿನ ಭವಿಷ್ಯತ್ ಕಾಲ ಯಾವುದು? ಓದು ಧಾತುವಿನ ಭವಿಷ್ಯತ್ ಕಾಲ ಓದುವನು. ರಗಳೆ ಎಂಬುದು ಒಂದು ಏನಾಗಿದೆ? ರಗಳೆ ಎಂಬುದು ಒಂದು ಪದ್ಯ. ಜಲಗಾರ ನಾಟಕದ ಕರ್ತೃ ಯಾರು? ಜಲಗಾರ ನಾಟಕದ ಕರ್ತೃ ಕುವೆಂಪು. ಒಂದು DVDಯ ಶೇಖರಣಾ ಸಾಮರ್ಥ್ಯ ಎಷ್ಟಿರುತ್ತದೆ? ಒಂದು DVDಯ ಶೇಖರಣಾ ಸಾಮರ್ಥ್ಯ 4.7 GB ಯಾಗಿರುತ್ತದೆ. ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ 8000 ಆಗಿದೆ. 1 MB ಯಾವುದಕ್ಕೆ ಸಮನಾಗಿರುತ್ತದೆ? 1 MB ಇದು 1024 KBಗೆ ಸಮನಾಗಿರುತ್ತದೆ. ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಗೂಗಲ್ ಕ್ರೋಮ್ ಎನ್ನುವುದು ಇದು ಜಾಲದರ್ಶಕ, ಅಂದರೆ ಒಂದು ವೆಬ್ ಬ್ರೌಸರ್ ಆಗಿದೆ. ENIAC ಮತ್ತು IVAC ಅಂದರೆ ಏನು? ಇವು ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳಾಗಿವೆ. MS ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀ ಯಾವುದು? Ctrl+N ಇದು MS ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀಯಾಗಿದೆ. ಆಪರೇಟಿಂಗ್ ಸಿಸ್ಟಮ್ ಒಂದು ಏನು? ಆಪರೇಟಿಂಗ್ ಸಿಸ್ಟಮ್ ಎನ್ನುವುದು ಒಂದು ಸಿಸ್ಟಮ್ ಪ್ರೋಗ್ರಾಮ್ ಆಗಿದೆ. ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರುವುದಿಲ್ಲ? Windows 7 ಇದು ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಅಲ್ಲ. MS ಆಫೀಸ್, ಟ್ಯಾಲಿ, CAD ಇವೆಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿವೆ. ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದು? ಇಮೇಜನ್ನು ಅಂದರೆ ಫೋಟೋದಿಂದ ಟೆಕ್ಸ್ಟ್ ಆಗಿ ಪರಿವರ್ತಿಸಲು OCR ಅನ್ನು ಬಳಸಲಾಗುತ್ತದೆ. ನೋಟ್ಪ್ಯಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ. ಅಂದರೆ ನೋಟ್ಪ್ಯಾಡ್ ಯಾವುದನ್ನು ಹೊಂದಿಲ್ಲ? ಪಠ್ಯ ಜೋಡಣೆ, ಟೆಕ್ಸ್ಟ್ ಅಲೈನ್ಮೆಂಟನ್ನು ನೋಟ್ಪ್ಯಾಡ್ ಹೊಂದಿರುವುದಿಲ್ಲ.